ಮೋಡಾ ಪ್ರಕರಣದಲ್ಲಿ ಸರ್ಕಾರದಿಂದ ರಕ್ಷಣಾ ನಡಿಯನ್ನ ಇಡಲಾಗ್ತಾ ಇದೆ. ಸಿಬಿಐ ತನಿಖೆ ಭೀತಿಯಿಂದ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಎಷ್ಟು ಸಂಕಷ್ಟದಿಂದ ರಕ್ಷಣೆಯನ್ನ ಪಡೆಯುವುದಕ್ಕೆ ಕ್ಯಾಬಿನೆಟ್ ನಿರ್ಣಯವನ್ನ ಮಾಡಲಾಗ್ತಾ ಇದೆಯಂತೆ. ಸಿಬಿಐ ಮುಕ್ತ ಅನುಮತಿಗೆ ನೀಡಿರುವಂತಹ ಅಧಿಸೂಚನೆಯೂ ಕೂಡ ವಾಪಸ್ ಪಡೆಯಲಾಗಿರುವಂತದ್ದು. ವಾಪಸ್ಸನ್ನ ಪಡೆಯೋದಕ್ಕೆ ಇವತ್ತು ನಡೆದಂತಹ ಕ್ಯಾಬಿನೆಟ್ ನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಸಿಬಿಐ ಎಂಟ್ರಿಗೆ ಅವಕಾಶವನ್ನ ಕೊಟ್ಟಿದ್ದಾಗಿದೆ. ನೇರವಾಗಿ ತನಿಖೆ ನಡೆಸೋದಕ್ಕೆ ಅವಕಾಶವನ್ನು ಕೂಡ ಈಗಾಗಲೇ ಕೋರ್ಟ್ ನೀಡಿದೆ. ಮೋಡಾ ಪ್ರಕರಣದಲ್ಲಿ ಸರ್ಕಾರದಿಂದ ರಕ್ಷಣಾ ನಡಿಯನ್ನ ಇಡಲಾಗ್ತಾ ಇದೆಯಾ ಅಂದ್ರೆ ಸಪೋಸ್ ಹೌದು ಅಂತಾನೆ ಹೇಳ್ತಾರೆ. ಯಾಕಂತಂದ್ರೆ ಸಿಬಿಐ ತನಿಖೆ ಭೀತಿಯಿಂದ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ. ಸಂಕಷ್ಟದಿಂದ ರಕ್ಷಣೆಯನ್ನ ಪಡ್ಕೊಳ್ಳೋದಕ್ಕೆ ಕ್ಯಾಬಿನೆಟ್ ನಿರ್ಣಯವನ್ನ ಮಾಡ್ತಾ ಇದೆ. ಸಿಬಿಐ ಮುಕ್ತ ಅನುಮತಿಗೆ ನೀಡಿರುವ ಅಧಿಸೂಚನೆಯೂ ಕೂಡ ವಾಪಸ್ ಪಡ್ಕೊಳ್ಳಲಾಗ್ತಾ ಇದೆ. ವಾಪಸ್ ಪಡಿತಾ ಇದ್ದಂತೆ ಏನು ಕ್ಯಾಬಿನೆಟ್ ನಲ್ಲಿ ಇದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಲ್ಲಿ ಸಿಬಿಐ ಎಂಟ್ರಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ನೇರವಾಗಿ ತನಿಖೆಯನ್ನು ನಡೆಸುವುದಕ್ಕೆ ಅವಕಾಶವನ್ನ ನೀಡಿರುವಂತಹ ಸರ್ಕಾರ ಈಗ ಸಿಬಿಐ ಮುಕ್ತ ತನಿಖೆಗೆ ಇದ್ದಂತಹ ಕಾಯ್ದೆಯನ್ನ ವಾಪಸ್ ಪಡೆದಿದೆ. ಇಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಡಿಯಲ್ಲಿ 1946ರ ಅಡಿಯಲ್ಲಿ ಅವಕಾಶ ಇತ್ತು. ಈಗ ಆ ಮುಕ್ತ ಅವಕಾಶದ ಬಿಲ್ ವಾಪಸ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು. ಕ್ಯಾಬಿನೆಟ್ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಂಡಿರುವಂತದ್ದು ಸರ್ಕಾರ. ಏನೇ ಆಗಿರ್ಬೋದು, ಒಂದು ಕಡೆ ಮೋಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರಲ್ಲಿ ಸಾಕಷ್ಟು ಒಂದು ತಳಮಳ ಆರಂಭ ಆಗಿದೆ. ಎಫ್ಐಆರ್ ಅನ್ನ ದಾಖಲಿಸೋದಕ್ಕೆ ವಿಶೇಷ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ತನಿಖೆಯನ್ನು ಮುಗಿಸೋದಕ್ಕೆ 3 ತಿಂಗಳ ಗಡುವು ಕೂಡ ನೀಡಿದೆ. ಯಾಕಂದ್ರೆ ಡಿಸೆಂಬರ್ 24ರ ಒಳಗಡೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿಬಿಡಬೇಕು ಅಂತ ತಾಕೀತನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಜಾಣ್ಮೆ ನಡಿಯನ್ನ ಇಡ್ತಾ ಇದೆ. ರಕ್ಷಣಾ ನಡಿಯನ್ನ ಇಡುವುದಕ್ಕೆ ಮುಂದಾಗ್ತಾ ಇದೆ. ಜಸ್ಟ್ ಬಿಕಾಸ್ ಈಗಾಗಲೇ ಯಾವುದೇ ರೀತಿಯಾದಂಥ ಎಡವಟ್ಟುಗಳನ್ನ ಮಾಡ್ಕೋಬಾರ್ದು. ಒಂದು ವೇಳೆ ಏನಾದರೂ ಎಡವಟ್ಟಾಯಿತು ಅಂತಂದ್ರೆ ಸರ್ಕಾರವೇ ಉರುಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಜಾಣ್ಮೆ ನಡೆ